ಇದೇ ನಮ್ಮ ಮೂಲ ಮಗ. ಸರ್, ಕಾಂತಾರ ಸಿನಿಮಾನ ರಿಷಬ್ ಶೆಟ್ಟಿ ಸರ್ ಬಿಟ್ಟು ಬೇರೆ ಯಾರಾದರೂ ಹೀರೋ ಮಾಡ್ಬೋದು ಅನಿಸ್ತಾ ನಿಮಗೆ? ಕಾಂತಾರದ ಒಳಗೆ ಯಾವತ್ತೂ ಹೋಗ್ಬೇಡಿ ಮಕ್ಕ. ಅವರು ಎಷ್ಟು ಎಫೆಕ್ಟ್ ಆಗಬೇಕೋ ಅಷ್ಟು ಎಫೆಕ್ಟ್ ಆಗಿ ಮಾಡಿದ್ದಾರೆ. ಸೂಪರ್ ಆಗಿದೆ ಮೇಡಮ್. ಚೆನ್ನಾಗಿದೆ. ಅಬ್ವಿಯಸ್ ಆಕ್ಟಿಂಗ್ ಎಲ್ಲ ಸಖತ್ತಾಗಿದೆ. ರಿಷಬ್ ಶೆಟ್ಟಿದು, ರುಕ್ಮಿಣಿ ಅವ್ರದ್ದು ಆಕ್ಟಿಂಗ್ ಚೆನ್ನಾಗಿದೆ. ಇದೆಲ್ಲ ನಿಮ್ಮೂರು ಗೊತ್ತಾದ್ರೆ ನೀವು ನಮ್ಮಲ್ಲೇ ಬಂದಿರಬೇಕಾಗ್ತದೆ. ನಮ್ಮ ಯುವರಾಣಿ ಒಟ್ಟಿಗೆ ಇರೋದು ನೋಡಿದ್ರೆ ನಿಮ್ಮ ಸಿಂಹಾಸನದ ಮೇಲೆ ಕೂರು ಹಾಗೆ ಕಾಣ್ತಾ ಉಂಟು. ಚೆನ್ನಾಗಿ ಅನಿಸ್ತು ಮೇಡಮ್. ನಮಸ್ಕಾರ ವೀಕ್ಷಕರೇ, ಇನ್ಸೈಟ್ ರಶ್ಗೆ ಸ್ವಾಗತ. ನಾನು ಸುಷ್ಮಿತಾ. ಇವತ್ತು ನಾನು ನಿಮಗೆ ಬಿಗ್ ಬಾಸ್ ಮತ್ತು ಕಾಂತಾರ ಸಿನಿಮಾದ ಬಗ್ಗೆ ವೀಕ್ಷಕರ ಹತ್ರ ಮಾಹಿತಿ ಕೇಳ್ತಾ ಹೋಗೋಣ ಬನ್ನಿ. ನಿಮ್ಮ ಹೆಸರು? ಸಾಕ್ಷಿ. ನಾನು ಇವಾಗ ಕಾಂತಾರ ಮೂವಿದು ಒಂದು 5 ಕ್ವಶನ್ ಕೇಳ್ತೀನಿ ಅಷ್ಟೇ, ಆಯ್ತಾ? ಕಾಂತಾರ ಸಿನಿಮಾ ನೋಡಿದ್ರಾ? ನೋಡಿ. ಏನು ಅನ್ನಿಸ್ತು? ಚೆನ್ನಾಗಿದೆ. ಅಬ್ವಿಯಸ್ ಅದರಲ್ಲಿ ಯಾರು ನಿಮ್ಗೆ ತುಂಬ ಚೆನ್ನಾಗಿ ಪಾತ್ರ ಅಭಿನಯ ಮಾಡಿದ್ರು ಅನ್ನಿಸ್ತು? ರಿಷಬ್ ಶೆಟ್ಟಿ. ಆಬ್ವಿಯಸ್. ಕನಕವತಿಯಾಗಿ ಸಪ್ತಮಿ ಗೌಡ ಮಾಡಿದರೆ ಹೇಗೆ ಅನ್ನಿಸ್ತಾ ಇತ್ತು ನಿಮಗೆ? ನಾನು ರುಕ್ಮಿಣಿ ವಸಂತ್ ಡೈ ಹಾರ್ಟ್ ಫ್ಯಾನ್. ಸೊ ಆಬ್ವಿಯಸ್ ಆಗಿ ರಿಪ್ಲೇಸ್ಮೆಂಟ್ ನನಗೇನಷ್ಟು ಇಷ್ಟ ಆಗ್ತಿಲ್ಲ ಅನ್ಸುತ್ತೆ. ಆ್ಯನಿಮೇಷನ್ಸ್ ಎಲ್ಲ ನೋಡಿದ್ರೆ ಇದು ಜಾಸ್ತಿ ಯೂಸ್ ಮಾಡಿದ್ದಾರೆ. ನಂಗೆ ಅದು ಫಸ್ಟ್ ಕಾಂತಾರ ಜಾಸ್ತಿ ಇಷ್ಟ ಆಯಿತು. ಮ್ಯಾಮ್, ನಿಮ್ಮ ಹೆಸರು? ಸಿಂಚನ. ಎಷ್ಟು ವರ್ಷದಿಂದ ಬೆಂಗಳೂರಲ್ಲಿ ಇದ್ದೀರಾ? 3 years. ಮ್ಯಾಮ್, ಕಾಂತಾರ ಸಿನಿಮಾ ನೋಡಿದ್ರಲ್ವಾ, ಹೇಗೆ ಅನ್ನಿಸ್ತು ನಿಮಗೆ? ಸಖತ್ತಾಗಿದೆ. ಆ್ಯಕ್ಟಿಂಗ್ ಎಲ್ಲ ಸಖತ್ತಾಗಿದೆ. ರಿಷಬ್ ಶೆಟ್ಟಿದು, ರುಕ್ಮಿಣಿ ಅವ್ರದ್ದು ಆ್ಯಕ್ಟಿಂಗ್ ಚೆನ್ನಾಗಿದೆ. ಆ್ಯಂಡ್ ರುಕ್ಮಿಣಿ ಅವ್ರದ್ದು ಎಷ್ಟೊಂದು ಎಕ್ಸ್ಪ್ರೆಷನಲ್ಲೇ ಆ್ಯಕ್ಟಿಂಗ್ ಮಾಡೋದೈತೆ, ಅದೆಲ್ಲ ಸಖತ್ ಇಷ್ಟ ಆಯಿತು. ಅವ್ರು ಎಕ್ಸ್ಪ್ರೆಷನಲ್ಲೇ ಆ್ಯಕ್ಟಿಂಗ್ ಮಾಡಿರೋದು ಫಸ್ಟಲ್ಲಿ ಅದೆಲ್ಲ ಇಷ್ಟ ಆಯಿತು. ಆ್ಯಂಡ್ ಲಾಸ್ಟು ರಿಷಬ್ ಶೆಟ್ಟಿ ಅವ್ರದ್ದು ದೈವ ಬರುತ್ತಲ್ಲ, ಅವಾಗಂತೂ ಆ್ಯಕ್ಟಿಂಗ್ ಸಖತ್ತಾಗಿದೆ. ಅಂದರೆ ಸೆಕೆಂಡ್ ಹಾಫಲ್ಲಿ ಈ ಥರ ತಿರುವಿರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಅದು ಅಷ್ಟು ಚೆನ್ನಾಗಿತ್ತು. ಚೆನ್ನಾಗಿದೆ ಮೂವಿ. ಕನಕವತಿ ಅವರು ಕನಕವತಿ ಜಾಗದಲ್ಲಿ ಸಪ್ತಮಿ ಅವರು ಈ ಸಿನಿಮಾ ನಟಿಸಿದ್ರೆ ಹೇಗಿರ್ತಿತ್ತು ನಿಮಗೆ? ಆ್ಯಕ್ಚುಲಿ ಪರ್ಸ್ನಲಿ ನನಗೂ ರುಕ್ಮಿಣಿ ಅವ್ರು ಇಷ್ಟ. ಸೊ ಹಾಗಾಗಿ ಅದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ರುಕ್ಮಿಣಿ ಅವ್ರು ಮಾಡೋದು ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಆ್ಯಕ್ಟಿಂಗ್ ಚೆನ್ನಾಗಿದೆ ಅಷ್ಟೇ. ಯಾವ ಪಾರ್ಟ್ ತುಂಬ ಇಷ್ಟ ಆಯಿತು ನಿಮ್ಮ ಕಾಂತಾರದಲ್ಲಿ? ನನಗೆ ಲಾಸ್ಟ್ ಪಾರ್ಟ್ ಇಷ್ಟ ಆಯಿತು. ಬಿಗ್ ಬಾಸಲ್ಲಿ ನಿಮಗೆ ಯಾರು ತುಂಬ ಫೇವ್ರೆಟ್ ಪರ್ಸನ್? ನನಗೆ ಧನುಷ್ ಗೌಡ. ಯಾಕೆ ಅಂತಂದರೆ ಅವರು ಲೈಕ್ ಅದು ಫಸ್ಟು ವೀಕಲ್ಲೇ ಒಂದು ಟಾಸ್ಕ್ ಆಗುತ್ತೆ. ಆವಾಗ ಕಾಕ್ರೋಚ್ ಅವ್ರು ಏನೋ ಇದಾದಾಗ ಅವರು ಎಷ್ಟು ತಾಳ್ಮೆಗೆ ಆವಾಗ ಎಷ್ಟು ತಾಳ್ಮೆಗೆ ಅವ್ರು ಆನ್ಸರ್ ಮಾಡಿದ್ರು. ಅಷ್ಟು ಪೇಷನ್ಸ್ ಬೇಕು. ಪೇಷನ್ಸ್ ಇದ್ರೆ ಅಲ್ವ ಮುಂದೆ ಹೋಗೋದು. ಅವ್ರು ನಿಜವಾಗ್ಲೂ ಬರ್ತಾರೆ. ಅವ್ರ ಪೇಷನ್ಸ್ ಐತೆ. ಅದಕ್ಕೆ ನಂಗೆ ಅವ್ರು ಇಷ್ಟ. ಜಾಲಿವುಡ್ ಮಾಡಿರೋ ತಪ್ಪಿಂದ ಬಿಗ್ ಬಾಸ್ ಸೀಸನ್ನು ಇದು ರದ್ದಾಗ್ತಾ ಇತ್ತು. ಸೊ ಹಾಗಿದ್ರೆ ನಿಮಗೆ ಬೇಜಾರಾಗ್ತಿತ್ತಾ? ಅಂದರೆ ಅಫ್ಕೋರ್ಸ್ ಫ್ಯಾನ್ಸ್ಗೆಲ್ಲ ಬೇಜಾರು ಆಗ್ತಿತ್ತು. ಬಟ್ ನಂಗೆ ರದ್ದಾಗಲ್ಲ ಅಂತ ಗೊತ್ತಿತ್ತು. ಯಾಕಂದ್ರೆ ಅಷ್ಟೊಂದು ಇನ್ವೆಸ್ಟ್ ಮಾಡಿರ್ತಾರೆ, ಏನಾದರೂ ಮಾಡ್ತಾರೆ ಅಂತ. ನಿನ್ನೆ ಮತ್ತೆ ಓಪನ್ ಆಯ್ತಲ್ಲ, ಖುಷಿ ಆಯ್ತಾ? ಹಾಂ, ಖುಷಿ ಆಯಿತು. ನಿಮ್ಮ ಹೆಸರು? ಹೇಮಾ. ಕಾವ್ಯ. ಎಷ್ಟು ವರ್ಷದಿಂದ ಬೆಂಗಳೂರಲ್ಲಿದ್ದೀರಾ? ಫ್ರಮ್ 17 years, 5 years. ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಸೀಸನ್ 12? ಯಾ. ಹೇಗೆ ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗುತ್ತೆ. ಚೆನ್ನಾಗಿದೆ. ಲೈಕ್ ಒಂಟಿ ಜಂಟಿ ಟೀಮ್ಸ್ ಇದೆಯಲ್ಲ, ಎಲ್ಲ ಬಿಗ್ ಬಾಸ್ಗಿಂತ ಈ ಬಿಗ್ ಬಾಸ್ ತುಂಬ ಚೆನ್ನಾಗಿದೆ. ನಿಮಗೆ ಯಾರು ಫೇವ್ರೆಟ್ ಪರ್ಸನ್ ಬಿಗ್ ಬಾಸಲ್ಲಿ? ಕಾಕ್ರೋಚ್. ಗಿಲ್ಲಿ. ಕಾವ್ಯ. ಯಾಕೆ ಗಿಲ್ಲಿನೇ ವಿನ್ ಆಗಬೇಕಾ ಬಿಗ್ ಬಾಸಲ್ಲಿ? ಹೌದು. ಯಾಕೆ ವಿನ್ ಆಗಬೇಕು ಅವರು? ಒಳ್ಳೆ ಕಂಟೆಸ್ಟ್, ಚೆನ್ನಾಗಿ ಆಡ್ತಾರೆ, ಕಾಮಿಡೀಸ್ ಚೆನ್ನಾಗಿ ಮಾಡ್ತಾರೆ. ಹೌದು, ಹಾಗಾಗಿ ಅವರೇ ವಿನ್ ಆಗ್ಬೇಕು. ನಿಮ್ಗೆ ಯಾರು? ಕಾಕ್ರೋಚ್. ಯಾಕೆ ಕಾಕ್ರೋಚ್ ಅವರೇ ವಿನ್ ಆಗಬೇಕು? ತುಂಬ ಚೆನ್ನಾಗಿ ಆಡ್ತಾನೆ. ಎಲ್ಲಿ ಮಾತಾಡಬೇಕು, ಏನು ಮಾತಾಡಬೇಕು, ಯಾವಾಗ ಎಲ್ಲ ಮಾಡಬೇಕು ಎಲ್ಲ ಮಾಡ್ತಾನೆ. ಸೊ ಅವನೇ ವಿನ್ ಆಗಬೇಕು. ಅವರೇ ವಿನ್ ಆಗ್ತಾರ ಸೀಸನ್ 12ಅಲ್ಲಿ? ನಿಮ್ಮ ನಂಬಿಕೆ? ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಹೆಸರು? ದೇವು ಅಂತ ಮೇಡಮ್. ಸರ್, ಕಾಂತಾರ ಸಿನಿಮಾ ನೋಡಿದ್ದೀರಾ? ನೋಡಿದೆ. ಹೇಗೆ ಅನ್ನಿಸ್ತು ಸಿನಿಮಾ ನೋಡಿ? ಚೆನ್ನಾಗಿದೆ ಮೇಡಮ್. ಎಷ್ಟು ಸಲ ನೋಡಿದ್ದೀರಾ ಸರ್? 2 ಸಲ ನೋಡಿದ್ದೀನಿ ಮೇಡಮ್. ಸರ್, ಕನಕವತಿಯಾಗಿ ಸಪ್ತಮಿ ಗೌಡ ನಟಿಸಿದ್ರೆ ಚೆನ್ನಾಗಿರ್ತಿತ್ತು ಆ ಸಿನಿಮಾದಲ್ಲಿ? ಇವಾಗಿರೋ ಹೀರೋಯಿನ್ ಚೆನ್ನಾಗವ್ರೆ ಮೇಡಮ್, ಅವ್ರು ನೋಡಬೇಕು ಅಂತ. ಓಕೆ ಸರ್, ಕಾಂತಾರದಲ್ಲಿ ರಿಷಬ್ ಶೆಟ್ಟಿ ಅವರು ಇನ್ನೂ ಚೆನ್ನಾಗಿ ಪಾತ್ರ ಅಭಿನಯ ಮಾಡ್ಬೋದಿತ್ತ? ಅವರು ಎಷ್ಟು ಎಫೆಕ್ಟ್ ಆಗಬೇಕೋ ಅಷ್ಟು ಎಫೆಕ್ಟ್ ಆಗಿ ಮಾಡಿದ್ದಾರೆ. ಸೂಪರ್ ಆಗಿದೆ ಮೇಡಮ್. ಸರ್, ಕಾಂತಾರ ಸಿನಿಮಾನ ರಿಷಬ್ ಶೆಟ್ಟಿ ಸರ್ ಬಿಟ್ಟು ಬೇರೆ ಯಾರಾದರೂ ಹೀರೋ ಮಾಡ್ಬೋದು ಅನಿಸ್ತಾ ನಿಮಗೆ? ಅದು ಅವ್ರು ಬಿಟ್ರೆ ಯಾರಿಗೂ ಸೂಟ್ ಆಗಲ್ಲ ಮೇಡಮ್. ಹೌದಾ? ಇವತ್ತು ಹೌದು, ಹಾಗಾಗಿ ಬೇರೆ ಯಾರಿಗೂ ಸೂಟ್ ಆಗಲ್ಲ ಅದು. ಸರ್, ನಿಮ್ಮ ಹೆಸರು? ಭರತ್ ಅಂತ. ಸರ್, ಎಷ್ಟು ವರ್ಷದಿಂದ ಬೆಂಗಳೂರಲ್ಲಿ ಇದ್ದೀರಾ? 20 years ವರೆಗೂ ಇದೆ. ಸರ್, ಕಾಂತಾರ ಸಿನಿಮಾ ನೋಡಿದ್ರಲ್ಲ, ಹೇಗೆ ಅನ್ನಿಸ್ತು ನಿಮಗೆ? ಚೆನ್ನಾಗಿ ಅನಿಸ್ತು ಮೇಡಮ್.
ಮತ್ತೆ ಮತ್ತೆ ನೋಡ್ಬೇಕು ಅನ್ನಿಸ್ತಾ? ಎಸ್ ಮೇಡಮ್. ಕನಕವತಿಯಾಗಿ ಸಪ್ತಮಿ ಗೌಡ ನಟಿಸಿದ್ರೆ ಹೇಗಿರ್ತಿತ್ತು ಈ ಸಿನಿಮಾದಲ್ಲಿ? ಚೆನ್ನಾಗಿರ್ತೈತೆ. ಇನ್ನು ನಿಮ್ಮ ರಿಷಬ್ ಶೆಟ್ಟಿ ಸರ್ ಬಿಟ್ಟು ಇದು ಈ ಮೂವಿನ ಬೇರೆ ಯಾವ್ದಾದ್ರು ಹೀರೋ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತಾ? ಇಲ್ಲ ಮೇಡಮ್. ಅವರೇ ಮಾಡಬೇಕಾ? ಹಾಂ ಮೇಡಮ್, ಅವ್ರು ಮಾಡೋದೇ ಅದರಲ್ಲಿ ಎಲ್ಲ ಫುಲ್ಲು ಏನಂತಾರೆ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಅದಕ್ಕೋಸ್ಕರ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಅನುಷಾ. ಎಷ್ಟು ವರ್ಷದಿಂದ ಬೆಂಗಳೂರಲ್ಲಿದ್ದೀರಾ? ನಾವು ಕನಕಪುರ ಇರೋದು ಬೆಂಗಳೂರಲ್ಲ. ಹೌದಾ? ನಾನು ಇವಾಗ ಬಿಗ್ ಬಾಸ್ ಒಂದು 4 ಕ್ವಶನ್ ಕೇಳ್ತೀನಿ. ಬಿಗ್ ಬಾಸ್ ಅಲ್ಲಿ ನಿಮ್ಮ ಫೇವ್ರೆಟ್ ಪರ್ಸನ್ ಯಾರು? ಗಿಲ್ಲಿ. ಯಾಕೆ ಗಿಲ್ಲಿ ಅವರು? ಅವ್ರು ಏನಿದ್ರು ಅಂದರೆ ಸ್ಟ್ರೈಟಾಗಿ ಎಲ್ಲ ಮಾತಾಡ್ತಾರೆ, ಅದಕ್ಕೆ ಇಷ್ಟ. ಓಕೆ, ಗಿಲ್ಲಿ ಅವರು ಈ ಸಲ ಸೀಸನ್ 12 ವಿನ್ ಆಗ್ಬೋದಾ ಬಿಗ್ ಬಾಸ್? ಆಗ್ಬೋದು. ಅವ್ರಾದ್ರೆ ತುಂಬಾ ಖುಷಿನಾ? ತುಂಬ ಖುಷಿ. ಅವ್ರು ಬಿಟ್ಟು ಬೇರೆ ಯಾರಾದ್ರೂ ಆದ್ರೆ ಏನು ಮಾಡೋಕ್ಕಾಗಲ್ಲ. ನಮಸ್ಕಾರ. ಹೇಳಿ ಮೇಡಮ್. ಸರ್ ನಿಮ್ಮ ಹೆಸರು? ಕೇಶವ ಅಂತ. ಸರ್ ಎಷ್ಟು ವರ್ಷದಿಂದ ಬೆಂಗಳೂರಲ್ಲಿದ್ದೀರಾ? ಹುಟ್ಟಿದಾಗಿಂದ ಬೆಂಗಳೂರಲ್ಲೇ ಇದ್ದೀವಿ ಮೇಡಮ್. ಸರ್ ಕಾಂತಾರ ಚಾಪ್ಟರ್ 1 ಮೂವಿ ರಿಲೀಸ್ ಆಯ್ತಲ್ಲ, ಹೇಗಿದೆ? ತುಂಬ ಚೆನ್ನಾಗಿದೆ. ಅದು ಹೈ ಬಡ್ಜೆಟ್ ಫಿಲಿಮು. ರಿಷಬ್ ಶೆಟ್ಟಿ ಆ್ಯಕ್ಷನ್ ತುಂಬ ಚೆನ್ನಾಗಿದೆ, ಆ್ಯಕ್ಟಿಂಗು. ಮತ್ತು ದೇವ್ರ ಬಗ್ಗೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಯಾವ ಪಾತ್ರ ತುಂಬ ಇಷ್ಟವಾಯಿತು ನಿಮಗೆ ಈ ಸಿನಿಮಾದಲ್ಲಿ? ಅದರಲ್ಲಿ ರಿಷಬ್ ಶೆಟ್ಟಿಗೆ ದೇವ್ರು ಬರ್ತಾರಲ್ಲ, ಆ ಪಾತ್ರ ತುಂಬ ಚೆನ್ನಾಗಿದೆ, ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಅದಕ್ಕೆ. ಆಮೇಲೆ ಮತ್ತೆ ಆ ಡೋಲ್ ಹೊಡಿತಾರಲ್ಲ, ಅದು ತುಂಬ ಚೆನ್ನಾಗಿದೆ ಮೇಡಮ್. ಕನಕವತಿಯಾಗಿ ಸಪ್ತಮಿ ಗೌಡ ಅವರು ಈ ಸಿನಿಮಾದಲ್ಲಿ ನಟಿಸಿದ್ರೆ ಚೆನ್ನಾಗಿರ್ತಾ ಇತ್ತಾ? ಕನಕವತಿಯಾಗಿ ಸಪ್ತಮಿ ಗೌಡ ಅವರು ಕಾಂತಾರ ಫಸ್ಟ್ ಇತ್ತಲ್ಲ, ಅದರಲ್ಲಿ ಅವರು ನಟಿಸಿದ್ರಲ್ಲ, ಇವಾಗ ಅವರೇ ಈ ಮೂವಿಲಿ ಮಾಡಿದರೆ ಚೆನ್ನಾಗಿರ್ತಾ ಇತ್ತಾ? ಮೇಡಮ್, ಆ ಮೂವಿಗೆ ಅವ್ರು ಸೆಟ್ ಆಗಿದ್ದಾರೆ. ಈ ಮೂವಿಗೆ ಈ ರಾಣಿ ಪಾತ್ರಕ್ಕೆ ಇವರು ಸೆಟ್ ಆಗಿದ್ದಾರೆ. ಈ ಗ್ರಾಫಿಕ್ಸ್ ಎಲ್ಲ ತುಂಬ ಜಾಸ್ತಿ ಅನಿಸ್ತಿದೆಯಾ ಕಾಂತಾರ ಸಿನಿಮಾದಲ್ಲಿ? ಗ್ರಾಫಿಕ್ಸ್ ಏನಿಲ್ಲ ಮೇಡಮ್, ಅಷ್ಟು ಚೆನ್ನಾಗಿದೆ. ಫಿಲಿಮ್ ಮಾತ್ರ ತುಂಬ ಸೂಪರ್ ಆಗಿದೆ ಫಿಲಿಮ್. ಕಾಂತಾರ ಚಾಪ್ಟರ್ 3 ಬಂದರೆ ಇದೇ ಥರ ನೀವು ಸಪೋರ್ಟ್ ಮಾಡ್ತೀರಾ ರಿಷಬ್ ಶೆಟ್ಟಿ ಅವ್ರಿಗೆ? ಖಂಡಿತ ಮೇಡಮ್, ತುಂಬ ಚೆನ್ನಾಗಿ ಮಾಡ್ತಾರೆ, ಅವ್ರಿಗೆ ಸಪೋರ್ಟ್ ಮಾಡೇ ಮಾಡ್ತೀವಿ ನಾವು. ಓಕೆ, ನೋಡ್ತೀರಾ ಮೂವಿನ? ವೀಕ್ಷಕರೇ, ಇದಿಷ್ಟು ಇವತ್ತಿನ ಸುದ್ದಿಯಾಗಿತ್ತು. ಇನ್ನಷ್ಟು ಸುದ್ದಿಗಾಗಿ ಇನ್ಸೈಟ್ ರಶ್ ಅನ್ನು ವೀಕ್ಷಿಸಿ.